ವೆಲ್ಕಮ್ ಬ್ಯಾಕ್ ಎವ್ರಿ ಒನ್. ಫಸ್ಟ್ ಆಫ್ ಆಲ್ ಈ ಕ್ವೆಶನನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೀವು ಕ್ವೆಶನ್ ವಿಡಿಯೋ ಪೌಸ್ ಮಾಡಿ ಕ್ವೆಶನ್ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಆ ಕ್ವೆಶನನ್ನು ನೀವೇ ಸಾಲ್ವ್ ಮಾಡುವಂಥ ಪ್ರಯತ್ನ ಪಡಿ. ಅಲ್ಟಿಮೇಟ್ಲಿ ಫೈನಲಿ ನಿಮಗೇನು ಆನ್ಸರ್ ಬರುತ್ತೆ, ನಾನೇನು ಆನ್ಸರ್ ಕೊಟ್ಟಿದ್ದೀನಿ ಕಂಪೇರ್ ಮಾಡಿ, ಏನೇ ಇದ್ದರೂ ಕಮೆಂಟ್ ಮಾಡಿ. ಓಕೆ, ಲೆಟ್ ಸ್ಟಾರ್ಟ್ ವಿತ್ ಪ್ರಾಬ್ಲಮ್ 5. ಸೆಕ್ಷನ್ ಸಿ ಅಂದರೆ ಇಲ್ಲಿ ನಿಮಗೆ 12 marks question, right? 12 marks question in your examination. As you already know, ಈ ಯೂನಿಟಿಂದ ನಿಮಗೆ ಒಂದು 5 marks ಒಂದು 12 marks question ಕಂಪಲ್ಸರಿ ಬಂದೇ ಬರುತ್ತೆ. So let's start with understanding this. During the year ended 31st March 2025, Mr. Yathiraju, resident, sold the following asset. That is, ಒಬ್ಬ ವ್ಯಕ್ತಿ ಯತಿರಾಜು ಅನ್ನುವಂಥ ಇಂಡಿಯನ್ ರೆಸಿಡೆಂಟೇ ಅವರು ಫಾಲೋಯಿಂಗ್ ಅಸೆಟ್ಸ್ ಕೆಳಗೆ ಕೊಟ್ಟಿರುವಂಥ ABCDEF ಅಸೆಟ್ಸ್ಗಳನ್ನು ಮಾರಾಟ ಮಾಡಿದ್ದಾರೆ 31st March 2025 ಅಷ್ಟರಲ್ಲಿ. ಇಲ್ಲಿ ನಮಗೆ ಯಾವತ್ತೂ ಒಂದು ನೆನಪಿರಬೇಕು, ಯಾಕಂದರೆ ನಾವು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಮಾಡ್ತಾ ಇರೋದ್ರಿಂದ ಇನ್ ಕೇಸ್ ಅವರು ಸೆಲ್ಲಿಂಗ್ ಡೇಟ್ ಕೊಟ್ಟಿಲ್ಲ ಅಂದರೆ, ಯಾಕಂದರೆ ಈಗ ನಾವು 5 marks ಪ್ರಾಬ್ಲಮ್ಸ್ ಮಾಡಿದ್ದೀವಿ. 5 marks ಪ್ರಾಬ್ಲಮಲ್ಲಿ 1 or 2 ಅಸೆಟ್ಸ್ ಮಾತ್ರ ಕೊಟ್ಟಿರ್ತಾರೆ, ಜೊತೆಗೆ ಯಾವಾಗ ಸೇಲ್ ಆಗಿದ್ದು ಅನ್ನುವಂಥ ಡೇಟನ್ನು ಕೊಟ್ಟಿರ್ತಾರೆ. ಆವಾಗ ನಾವು ಓಲ್ಡ್ ರಿಜಿಮ್ ಪ್ರಕಾರ ಮಾಡಬೇಕಾ ನ್ಯೂ ರಿಜಿಮ್ ಪ್ರಕಾರ ಮಾಡಬೇಕಾ ಅಂತ ಡಿಸೈಡ್ ಮಾಡ್ತೀವಿ. ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಯಾವಾಗ ಸೇಲ್ ಆಗಿದ್ದು ಅನ್ನೋದು ಡೇಟ್ ಕೊಟ್ಟಿರಲ್ಲ. ಅವರು 4-5 ಅಸೆಟ್ಸ್ ಕೊಟ್ಟಿರ್ತಾರೆ, ಸೆಲ್ಲಿಂಗ್ ಡೇಟ್ ಕೊಟ್ಟಿರಲ್ಲ. ಸೆಲ್ಲಿಂಗ್ ಡೇಟ್ ಕೊಡ್ದಲೇ ಇದ್ದಾಗ ಯೂಶಲಿ ನ್ಯೂ ರಿಜಿಮ್ ಯೂಸ್ ಮಾಡಬೇಕಾಗುತ್ತೆ, ನ್ಯೂ ರಿಜಿಮ್ ಪ್ರಕಾರನೇ. ಓಕೆ, ನ್ಯೂ ರಿಜಿಮಲ್ಲಿ ಮಾಡುವಾಗ ಈಗ ನಾವು 2 ಥಿಂಗ್ಸ್ ಮಾಡ್ತೀವಿ, ವಿತ್ ಇಂಡೆಕ್ಸೇಷನ್, ವಿತೌಟ್ ಇಂಡೆಕ್ಸೇಷನ್ ಅಂತ. ಇದು ನೆನ್ಪಿಟ್ಕೊಳ್ಳಿ. 15 ಸೆಕ್ಷನ್ ಸಿನಲ್ಲಿ ವಿತ್ ಇಂಡೆಕ್ಸೇಷನ್, ವಿತೌಟ್ ಇಂಡೆಕ್ಸೇಷನ್. ವಿತ್ ಇಂಡೆಕ್ಸೇಷನ್ ಓನ್ಲಿ ಆನ್ ಇಮ್ಮೂವೇಬಲ್ ಪ್ರಾಪರ್ಟಿ. ವಿತೌಟ್ ಇಂಡೆಕ್ಸೇಷನ್ ಆನ್ ಆಲ್ ಅದರ್ ರಿಮೈನಿಂಗ್ ಪ್ರಾಪರ್ಟೀಸ್, ರಿಮೈನಿಂಗ್ ಕ್ಯಾಪಿಟಲ್ ಅಸೆಟ್ಸ್. ಓಕೆ, ಇಲ್ಲಿ ನೋಡಿ, ಅಗ್ರಿಕಲ್ಚರಲ್ ಲ್ಯಾಂಡ್ ಈಸ್ ಅ ಇಮ್ಮೂವೇಬಲ್ ಪ್ರಾಪರ್ಟಿ. ಸೊ ಇದಕ್ಕೆ ನಾವೇನು ಮಾಡಬೇಕು, ವಿತ್ ಆ್ಯಂಡ್ ವಿತೌಟ್ ಇಂಡೆಕ್ಸೇಷನ್ ಮಾಡಬೇಕು. ಇಮೂವೇಬಲ್ ಪ್ರಾಪರ್ಟಿ. ಮಷೀನರಿ ಈಸ್ ಅ ಮೂವೇಬಲ್ ಪ್ರಾಪರ್ಟಿ. ಸೊ ಇದಕ್ಕೆ ಡೈರೆಕ್ಟಾಗಿ ವಿತೌಟ್ ಇಂಡೆಕ್ಸೇಷನ್ ಅಂದರೆ ನ್ಯೂ ರಿಜಿಮ್. ಫರ್ನಿಚರ್ ಆಲ್ಸೋ ಇಮೂವೇಬಲ್ ಅಂದರೆ ಮೂವೇಬಲ್ ಪ್ರಾಪರ್ಟಿ, ಅದು ಮೂವ್ ಮಾಡೋಕ್ಕಾಗುವಂಥದ್ದು. ಸೊ ಅದನ್ನು ಕೂಡ ವಿತೌಟ್ ಇಂಡೆಕ್ಸೇಷನ್ ಆ್ಯಸ್ ಪರ್ ನ್ಯೂ ರಿಜಿಮ್. ನೆಕ್ಸ್ಟು ಮಷೀನರಿ, ಅಗೇನ್ ಮಷೀನರಿ ವಿತೌಟ್, ಇಲ್ಲಿ ಬರೀತಾ ಇದ್ದೀನಿ ನಾನು, ವಿತೌಟ್ ಇಂಡೆಕ್ಸೇಷನ್. ಓಕೆ, ನೆಕ್ಸ್ಟ್ ಇಲ್ಲಿ ಶಾಪ್, ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾರೆ, ಶಾಪ್, ಇದು ವಿತ್ ಇಂಡೆಕ್ಸೇಷನ್. ಓಕೆ, 1 ರೆಸಿಡೆನ್ಷಿಯಲ್ ಹೌಸ್ ಅಂತ ಕೊಟ್ಟಿದ್ದಾರೆ. ರೆಸಿಡೆನ್ಷಿಯಲ್ ಹೌಸು ಮಾರಾಟ ಮಾಡ್ತಾ ಇದ್ದಾರೆ, ಹೌಸ್ ಆಗಿರೋದ್ರಿಂದ ಇದು ಕೂಡ ವಿತ್ ಇಂಡೆಕ್ಸೇಷನ್, ವಿತ್ ಪ್ಲಸ್ ವಿತ್ ಆ್ಯಂಡ್ ವಿತೌಟ್. ಇದು ಕೂಡ ವಿತ್ ಆ್ಯಂಡ್ ವಿತೌಟ್. ಓಕೆ, ಬಿಲ್ಡಿಂಗು ಕೂಡ, ಇದು ಕೂಡ ವಿತ್ ಆ್ಯಂಡ್ ವಿತೌಟ್. ರೆಸಿಡೆನ್ಷಿಯಲ್ ಹೌಸು ಕೂಡ ಇಂಡೆಕ್ಸೇಷನ್. ಸೊ ಈಗ ನಾವು ಅಬ್ಸರ್ವ್ ಮಾಡಿದ್ದೇನೋ, ಇಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್, ನಾನು ಹೈಲೈಟ್ ಮಾಡ್ತೀನಿ, ಅಗ್ರಿಕಲ್ಚರಲ್ ಲ್ಯಾಂಡು, ಶಾಪು ಮತ್ತು 1 ರೆಸಿಡೆನ್ಷಿಯಲ್ ಹೌಸು, ಈ 3 ಕೂಡ ಇಮ್ಮೂವೇಬಲ್ ಪ್ರಾಪರ್ಟಿ ಆಗಿದೆ. ಇಮ್ಮೂವೇಬಲ್ ಪ್ರಾಪರ್ಟಿ ಆಗಿರೋದ್ರಿಂದ ಈ 3ಕ್ಕೂ ಕೂಡ ನಾವು ವಿತ್ ಇಂಡೆಕ್ಸೇಷನ್, ವಿತೌಟ್ ಇಂಡೆಕ್ಸೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಉಳಿದಿರೋದಕ್ಕೆಲ್ಲ ವಿತೌಟ್ ಇಂಡೆಕ್ಸೇಷನ್. ಓಕೆ, ಇಲ್ಲಿ ನಾನು ಬ್ಲೂನಲ್ಲಿ ಹೈಲೈಟ್ ಮಾಡ್ತೀನಿ, ಮಷೀನರಿ, ಫರ್ನಿಚರ್, ಅಗೇನ್ ಮಷೀನರಿ. ಇದಕ್ಕೆ ಮಷೀನರಿ, ಫರ್ನಿಚರ್, ಮಷೀನರಿ 1, ಮಷೀನರಿ 2 ಅಂದ್ಕೊಳ್ಳೋಣ ಅದರಲ್ಲಿ. ಓಕೆ, ಸೊ ಅದು 3ಕ್ಕೂ ನಾವು ವಿತೌಟ್ ಇಂಡೆಕ್ಸೇಷನ್. ಈ 3ಕ್ಕೆ ಎಲ್ಲೋ ಹೈಲೈಟೆಡ್ 3ಕ್ಕೆ ವಿತ್ ಆ್ಯಂಡ್ ವಿತೌಟ್ ಇಂಡೆಕ್ಸೇಷನ್. ಅದು ಹೆಂಗೆ ಮಾಡಬೇಕು ಎಕ್ಸಾಮಿನೇಷನಲ್ಲಿ ಅಂದರೆ, ನೋಡಿ, ಈ ರೀತಿ ನೀವು ಏನು ಮಾಡ್ತೀರಾ, ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಗೇನ್ಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2025-26 ಅಂತ ಬರೀತೀರಾ. ಓಕೆ, ಆಫ್ ಯಾರ್ದು, ಆಫ್ ಮಿಸ್ಟರ್ ಯತಿರಾಜು.
ಯತಿರಾಜು ತಾನು ಹೆಸರು ಇಲ್ಲಿ ಕೊಟ್ಟಿರೋದು. ಹೌದು, ಮಿಸ್ಟರ್ ಯತಿರಾಜು ರೆಸಿಡೆಂಟ್. ಅದನ್ನು ಬರುತ್ತ್ರಿ. ಬರ್ದಾದ್ಮೇಲೆ ನಾವೇನು ಮಾಡ್ತಾ ಇದ್ದೀವಿ, ಅಸ್ಯೂಮಿಂಗ್ ದ ಸೇಲ್ಸ್ ಡೇಟ್ ಈಸ್ ಆನ್ ಆರ್ ಆಫ್ಟರ್ July 23rd, 2024. ಸೊ ವಿ ಹ್ಯಾವ್ ಟು ಯೂಸ್ ನ್ಯೂ ರಿಜಿಮ್. ಓಕೆ, ಸೊ ಈಗ ಫಸ್ಟು ವಿತೌಟ್ ಇಂಡೆಕ್ಸೇಷನ್ ಅಂತ ತೊಗೊಂಡಿದ್ದೀವಿ. ಈಗ ನಾವಿಲ್ಲಿ ಅಬ್ಸರ್ವ್ ಮಾಡ್ದಂಗೆ ವಿತ್ ಇಂಡೆಕ್ಸೇಷನ್ ಮಾಡಬೇಕಾಗಿರೋದು 3 ಅಸೆಟಿಗೆ: ಅಗ್ರಿಕಲ್ಚರ್ ಲ್ಯಾಂಡ್, ಶಾಪ್, ಬಿಲ್ಡಿಂಗ್. ವಿತೌಟ್ ಇಂಡೆಕ್ಸೇಷನು ಇದು 6ಕ್ಕೂ ಮಾಡಬೇಕು. ಸೊ ಅದಕ್ಕೋಸ್ಕರ ಹೆಂಗಿದ್ರು 6ಕ್ಕೂ ವಿತೌಟ್ ಇಂಡೆಕ್ಸೇಷನ್ ಮಾಡಲೇಬೇಕಲ್ಲ. ಫಸ್ಟು ವಿತೌಟ್ ಇಂಡೆಕ್ಸೇಷನ್ ಹಾಕಿದ್ದೀನಿ ನಾನು 12.5% ಟ್ಯಾಕ್ಸ್ ರೇಟ್. ಈಗ ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ ಬಗ್ಗೆ ಬರೋಣ. ಫಸ್ಟು ಅಗ್ರಿಕಲ್ಚರ್ ಲ್ಯಾಂಡ್ ಅದು ಕ್ವೆಶನಲ್ಲಿ, ಆದರೆ ಇಲ್ಲಿ ಮೈಸೂರು ಅಂತ ಹೇಳಿ ಅರ್ಬನ್ ಅಂತ ಹೇಳಿರೋದ್ರಿಂದ ಅದು ಅಗ್ರಿಕಲ್ಚರಲ್ ಲ್ಯಾಂಡ್ ಅರ್ಬನ್. ಅಗ್ರಿಕಲ್ಚರಲ್ ಲ್ಯಾಂಡ್ ರೂರಲ್ ಆಗಿದ್ದರೆ ದಟ್ ಈಸ್ ಕ್ಯಾಪಿಟಲ್ ಅಸೆಟ್ ಅಲ್ಲ. ಸೊ ಅದನ್ನು ಟ್ಯಾಕ್ಸ್ ಮಾಡೋದಕ್ಕಾಗಲ್ಲ. ಓಕೆ, ಅಗ್ರಿಕಲ್ಚರಲ್ ಲ್ಯಾಂಡ್ ಅರ್ಬನ್ ಆಗಿದೆ ಇದು. ಸೊ ಈಗ ಈವನ್ ಇನ್ ಕೇಸ್ ಅವ್ರು ಏನಾದರೂ ಕ್ವೆಶನಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಬಾಂಗ್ಲಾದೇಶು, ನೇಪಾಳು, ಆ ರೀತಿ ಫಾರಿನ್ ಕಂಟ್ರೀಸ್ದು ಕೊಟ್ಬಿಟ್ರೆ ಅದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಅಲ್ಲ, ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಓಕೆ, ಸೊ ಈಗ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಮೈಸೂರು, ದಟ್ ಈಸ್ ಅರ್ಬನ್, ಪರ್ಚೇಸ್ಡ್ ಇನ್ 2001 ಅಂತೆ ಫಾರ್ 20,000. FMV ವ್ಯಾಲ್ಯೂ ವಾಸ್ 30,000 ಇನ್ 2001. ಸೋಲ್ಡ್ ಫಾರ್ 5,60,000. ಈಗ ಸೆಲ್ಲಿಂಗ್ ಪ್ರೈಸ್ ಎಷ್ಟು? ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ದು 5 lakh ಎಷ್ಟು? 5,60,000. 5,60,000 is the urban agriculture land value. ಏನು ಎಕ್ಸ್ಪೆನ್ಸಸ್, ಬ್ರೋಕರೇಜು, ಕಮಿಷನು, ಸ್ಟ್ಯಾಂಪ್ ಡ್ಯೂಟಿ ಬಗ್ಗೆ ಏನು ಹೇಳಿಲ್ಲ. ಸೊ ನಾನು ಅದಕ್ಕಿಲ್ಲಿ ನಿಲ್ ಅಂತ ಹಾಕ್ಕೊಳ್ತಾ ಇದ್ದೀನಿ. ನಿಲ್ ಅಂದರೆ 0 ಅಂತ. ಈಗ 5 lakhಲ್ಲಿ ಇದನ್ನು ಕಳೆದ್ರೆ ಉಳಿದಿದ್ದೆಷ್ಟು? 5,60,000 ಉಳಿತಾ? ಓಕೆ, ಈಗ 5,60,000 ಉಳಿತು. ನೆಕ್ಸ್ಟ್ ನಾನು ಏನು ಮಾಡಬೇಕು? ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು? ಕಾಸ್ಟ್ ಆಫ್ ಅಕ್ವಿಸಿಷನ್ ಇಲ್ಲಿ 2 ಕೊಟ್ಟಿದ್ದಾರೆ. ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿರೋದು 20,000ಕ್ಕೆ, ಆದರೆ ಆವಾಗ 2001ನಲ್ಲಿ ಅದರ ವ್ಯಾಲ್ಯೂ ಇದ್ದದ್ದು 30,000. ಸೊ 30,000ಕ್ಕೆ ವ್ಯಾಲ್ಯೂ ಇದ್ದಿದ್ದರಿಂದ ನಾವು ವಿಚ್ ಎವರ್ ಇಸ್ ಹೈಯರ್, 20,000 ಹೈಯರಾ 30,000 ಹೈಯರಾ? 30,000 ಹೈಯೆಸ್ಟು. ಸೊ ನಾವೇನು ಮಾಡಬೇಕಾಗುತ್ತೆ? 30,000ನ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಇಲ್ಲಿ ಬ್ರ್ಯಾಕೆಟ್ ಹಾಕ್ತಾ ಇದ್ದೀನಿ ನಾನು, ಯಾಕಂದರೆ ಲೆಸ್ ಅಂತ ಅರ್ಥ. ಇಲ್ಲಿ ಲೆಸ್ ಅಂತ ಇದೆ ನೋಡಿ, ಲೆಸ್. ಈ ಫಾರ್ಮ್ಯಾಟ್ ನಿಮಗೆ ಗೊತ್ತಿರಬೇಕು ಚೆನ್ನಾಗಿ. ಫುಲ್ ವ್ಯಾಲ್ಯೂ ಕನ್ಸಿಡರೇಷನ್ ಅಂದರೆ ಸೇಲ್ ಪ್ರೈಸ್ ಆಫ್ ಅಸೆಟ್ ಮೈನಸ್ ಎಕ್ಸ್ಪೆನ್ಸಸ್ ಆಫ್ ಟ್ರಾನ್ಸ್ಫರ್ is equal to net consideration minus cost of acquisition minus cost of improvement is equal to gross capital gains less exemptions under section 54, 54B, 54EC, 54F etc. ಆವಾಗ ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್ಸ್ ಬರುತ್ತೆ. ಸೊ ಈಗ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನಾದರೂ ಹೇಳಿದಾರಾ? ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬಗ್ಗೆ ಕ್ವೆಶನ್ನಲ್ಲಿ ಎಲ್ಲೂ ಹೇಳಿಲ್ಲ ಅಗ್ರಿಕಲ್ಚರಲ್ ಲ್ಯಾಂಡಿಗೆ. ಸೊ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಈಸ್ ಆಲ್ಸೋ ನಿಲ್. ಸೊ ಉಳಿದಿದ್ದೆಷ್ಟು? 5,60,000ನಲ್ಲಿ 30,000 ಹೋದರೆ 5,30,000 ಉಳಿತು. ಎಕ್ಸಂಪ್ಷನ್ಸ್ ಬಗ್ಗೆ ಏನಾದರೂ ಹೇಳಿದಾರಾ? ಎಕ್ಸಂಪ್ಷನ್ಸ್ ಬಗ್ಗೆನೂ ಏನೂ ಹೇಳಿಲ್ಲ. ಅವರೇನು ಹೇಳಿಲ್ಲ, ಆ ಹಣನ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ದ ಮತ್ತೆ ಅವನು ಯತಿರಾಜ್ ಅಂತ ಹೇಳಿಲ್ಲ. ಸೊ ಉಳಿದಿದ್ದೆಷ್ಟು? 5,30,000 ಉಳಿತು. ಇದು ಡೈರೆಕ್ಟಾಗಿ ಯಾಕೆ ತೊಗೊಳ್ತಾ ಇದ್ದೀವಿ? ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಡೆಕ್ಸೇಷನ್ ಯಾಕೆ ಮಾಡಿಲ್ಲ ಅಂದರೆ ಇದು ವಿತೌಟ್ ಇಂಡೆಕ್ಸೇಷನ್ ಮಾಡ್ತಾ ಇದ್ದೀವಿ. ಮೊದಲು ಎಲ್ಲ ಅಸೆಟ್ಗಳಿಗೂ ವಿತೌಟ್ ಇಂಡೆಕ್ಸೇಷನ್ ಮಾಡ್ತಾ ಇದ್ದೀವಿ, ಆಮೇಲೆ ಕೆಳಗೆ ವಿತ್ ಇಂಡೆಕ್ಸೇಷನ್ ಮಾಡ್ತೀವಿ. ಓಕೆ, ಸೊ ಈಗ ಅದೇ ಅಸೆಟಿಗೆ, ಯಾವುದಕ್ಕೆ? ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡಿಗೆ ವಿತ್ ಇಂಡೆಕ್ಸೇಷನ್ ಅಂದರೆ 5,60,000ಗೆ ಸೇಲ್ ಆಗಿದೆ. ಕರೆಕ್ಟ್? 5,60,000ಗೆ ಸೇಲ್ ತಾನೆ? 56 lakh 5,60,000ಗೆ ಸೇಲ್ ಆಗಿದೆ. ಆಯಿತು. ಎಕ್ಸ್ಪೆನ್ಸಸ್ ಏನೂ ಇಲ್ಲ, ನಿಲ್. ಉಳಿದಿದ್ದು 5,60,000. ಈಗ ಕಾಸ್ಟ್ ಆಫ್ ಅಕ್ವಿಸಿಷನ್ ಇದೆ ನೋಡಿ, ಇಲ್ಲಿ ಇಂಡೆಕ್ಸೇಷನ್ ಮಾಡಬೇಕು. ಇಲ್ಲಿ ಮಾಡಿ ನಾನು ತೋರಿಸ್ತೀನಿ. ಕಾಸ್ಟ್ ಆಫ್ ಅಕ್ವಿಸಿಷನ್ನು ಅಗ್ರಿ ಲ್ಯಾಂಡಿಗೆ. ಓಕೆ, 5,60,000 ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದಿದ್ದವನು ಆವಾಗ? ಇಲ್ಲಿ ನಾವು 30,000 ತೊಗೊಂಡಿದ್ದೀವಿ ಕಾಸ್ಟ್ ಆಫ್ ಅಕ್ವಿಸಿಷನ್. ಆ 30,000ಗೆ 30,000
ಇಂಟು 363 ಡಿವೈಡೆಡ್ ಬೈ 100 ಹಿಂಗೆ ತೊಗೊಳ್ಬೇಕು ನೀವು. 30,000 ಇಂಟು 363 ಡಿವೈಡೆಡ್ ಬೈ 100. ಸೊ 30,000 30,000 ಇಂಟು 363. ನಾನು ಕ್ಯಾಲ್ಕುಲೇಟರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ, ನೀವು ಮಾಡಿ. 1,08,900 ಬಂತು. ಇದು ಅಗ್ರಿಲ್ಯಾಂಡಿಗೆ. ಸೊ ಇಲ್ಲಿ ಇಂಡೆಕ್ಸೇಷನ್ ಮಾಡಿದ್ದೀನಿ ವಿತ್ ಇಂಡೆಕ್ಸೇಷನ್. ಓಕೆ, ವರ್ಕಿಂಗ್ ಇದು ನಾನು ಬಾಕ್ಸ್ ಕೆಳಗೆ ಹಾಕ್ಕೊಂಡಿರೋದು. ಸೊ ಈಗ 1,08,900 ರುಪೀಸನ್ನು ನಾವು ಡಿಡಕ್ಟ್ ಮಾಡಬೇಕು. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟು ಇಲ್ಲ, ಅಗ್ರಿಲ್ಯಾಂಡಿಗೆ ಅವರು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ನಿಲ್ ಕೊಟ್ಟಿಲ್ಲ. ಓಕೆ, ಸೊ ಈಗ ನಾನೇನು ಮಾಡ್ತಾಯಿದ್ದೀನಿ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬಗ್ಗೆ ಅವ್ರು ಏನೂ ಕೊಟ್ಟಿಲ್ಲ, ಅಮೌಂಟು ನಿಲ್ ಅಂತ ಕನ್ಸಿಡರ್ ಮಾಡ್ತಾಯಿದ್ದೀನಿ. ಈಗ 5,60,000 ಅಲ್ಲಿ 5,60,000 ಮೈನಸ್ 108,900 ಮಾಡಿದ್ರೆ ಎಷ್ಟು ಉಳೀತು? 4,51,100 ಉಳೀತು. ಎಕ್ಸೆಂಪ್ಷನ್ಸ್ ಏನಿಲ್ಲ, ನಿಲ್. ಉಳಿದಿದ್ದೆಷ್ಟು? 4,51,100. ಸೊ ಇಲ್ಲಿ ಉಳಿದಿದ್ದೆಷ್ಟು? 5,30,000. ಇಲ್ಲಿ ಉಳಿದಿದ್ದೆಷ್ಟು? 4,51,000. ಟ್ಯಾಕ್ಸು ನಾವು ಎಷ್ಟು ಟ್ಯಾಕ್ಸ್ ಆಗುತ್ತಂತಲೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲಿ ಮಾಡಿದ್ರೆ 20% ಮೇಲೆ ಮಾಡಬೇಕು, ಇಲ್ಲಿ ಮಾಡಿದ್ರೆ 12.5% ಮೇಲೆ ಮಾಡಬೇಕು. ಓಕೆ, ಈಗ ನಾವು ಬರೀ ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್ಸನ್ನ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಇಷ್ಟು ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ ಆಯಿತು. ನೆಕ್ಸ್ಟು ಮಷಿನರಿ. ಇದು ಮಷಿನರಿ ಎ ಅಂತ ಅಂದ್ಕೊಳ್ಳೋಣ. ಓಕೆ, ಇದು ಮಷಿನರಿ ಬೇಡ, ಮಷಿನರಿ 1 ಅಂದ್ಕೊಳ್ಳೋಣ, ಇದು ಮಷಿನರಿ 2 ಅಂದ್ಕೊಳ್ಳೋಣ. ಈಗ ಮಷಿನರಿ 1 ಪರ್ಚೇಸ್ಡು 2024 25,000ಗೆ, ಸೇಲ್ ಆಗಿರೋದು 30,000ಗೆ. ಓಕೆ, ಇನ್ 2024. ಓಕೆ, 24-25ನಲ್ಲಿ ಸೇಲ್ ಆಗಿದೆ. ಈಗ ಪರ್ಚೇಸ್ಡು ಸೇಮ್ ಇಯರಲ್ಲಾಗಿದೆ, ಸೇಲು ಕೂಡ ಸೇಮ್ ಇಯರಲ್ಲೇ ಆಗಿದೆ. ಸೊ ಅಪ್ರಾಕ್ಸಿಮೇಟ್ಲಿ ವ್ಯಾಲ್ಯೂ ಅದೇ ಇರುತ್ತೆ, ಏನು ಡಿಫ್ರೆನ್ಸ್ ಇರಲ್ಲ. ಈಗ ಮಷಿನರಿ ಬಗ್ಗೆ ಕಾಸ್ಟ್ ಆಫ್ ಅಕ್ವಿಸಿಷನ್ 25,000, ಸೆಲ್ಲಿಂಗ್ ಪ್ರೈಸ್ 30,000. ಓಕೆ, ಸೊ ಈಗ ಮಷಿನರಿಗೆ ಬರೋಣ. 30,000ಗೆ ಸೇಲ್ ಆಗಿದೆ. ವಿತೌಟ್ ಇಂಡೆಕ್ಸೇಷನ್ನೇ ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು, ಯಾಕಂದರೆ ಸೇಮ್ ಇಯರ್ ಇರೋದ್ರಿಂದ. ಎಕ್ಸ್ಪೆನ್ಸಸ್ ಏನು ಇನ್ಕರ್ ಮಾಡಿಲ್ಲ, ನಿಲ್. ಉಳಿದಿದ್ದು 30,000. ಕಾಸ್ಟ್ ಆಫ್ ಅಕ್ವಿಸಿಷನ್ ಅದೇ ಇಯರ್ ಬಂದಿದೆ. ಯಾವ ಇಯರು? 2024. 25,000ಕ್ಕೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಮಷಿನ್ ಪರ್ಚೇಸ್ ಮಾಡಿದ್ದು 25,000ಕ್ಕೆ. ಅದಕ್ಕೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನು ಕೊಟ್ಟಿಲ್ಲ ಅವರು. ಉಳಿದಿದ್ದು 5,000. ಅದಕ್ಕೆ ರಿಲೇಟೆಡಾಗಿ ಏನೋ ಎಕ್ಸಾಮ್ಷನ್ಸ್ ಬಗ್ಗೆ ಏನು ಹೇಳಿಲ್ಲ. ಸೊ ಎಲ್ಲೂ ಉಳಿದಿದ್ದು 5,000. ಮಷೀನರಿ ಆಗಿರೋದ್ರಿಂದ ನ್ಯೂ ರೆಜಿಮ್ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದ್ರಿಂದ ವಿ ಡೋಂಟ್ ನೀಡ್ ಟು ಕ್ಯಾಲ್ಕುಲೇಟ್ ಇಂಡೆಕ್ಸೇಷನ್. ಸಾರಿ. ಓಕೆ, ನೆಕ್ಸ್ಟ್ ಫರ್ನಿಚರ್ ಬಗ್ಗೆ ಹೇಳ್ತೀನಿ. ಫರ್ನಿಚರ್ ಅಗೇನ್ ಇದು 3ಕ್ಕೆ ಬ್ಲೂ ಕಲರಲ್ಲಿ ಇರೋದಕ್ಕೆ ವಿತ್ ಇಂಡೆಕ್ಸೇಷನ್ ಏನಿಲ್ಲ, ಬರೀ ವಿತೌಟ್ ಇಂಡೆಕ್ಸೇಷನ್. ಫರ್ನಿಚರು 2024 2,500 ರುಪೀಸಿಗೆ ಪರ್ಚೇಸ್ ಮಾಡಿದ್ದಾರೆ. ಸೇಲು 3,800 ಅಷ್ಟೇ. ಸೆಲ್ಲಿಂಗ್ ಕೊಟ್ಟಿದ್ದಾರೆ, ಪರ್ಚೇಸ್ ಪ್ರೈಸ್ ಕೊಟ್ಟಿದ್ದಾರೆ. ಸಿಂಪಲ್ಲಾಗಿ 3,800ಗೆ ಸೇಲ್ ಆಗಿದೆ. ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು? 2,500 ಅಷ್ಟೇ. ಇಲ್ಲಿ ಎಕ್ಸ್ಪೆನ್ಸಸ್ ಇಲ್ಲ, ನಿಲ್. ಉಳಿದಿದ್ದು 3,800. ಆಮೇಲೆ ಇಲ್ಲಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಲ್ಲ, ನಿಲ್. ಉಳಿದಿದ್ದು 3,800ಅಲ್ಲಿ 2,500 ಹೋದರೆ 1,300. ಓಕೆ, ಆಮೇಲೆ ಎಕ್ಸೆಂಪ್ಷನ್ಸ್ ಬಗ್ಗೆ ಏನೂ ಹೇಳಿಲ್ಲ. ಉಳಿದಿದ್ದು 1,300. ಸೊ ಇಷ್ಟು ಫರ್ನಿಚರ್ ಬಗ್ಗೆ ಆಯಿತು ವಿತೌಟ್ ಇಂಡೆಕ್ಸೇಷನ್. ನೆಕ್ಸ್ಟು ಮಷಿನರಿ 2. ಇದು ಮಷಿನರಿ 1, ಇದು ಮಷಿನರಿ 2. ಮಷಿನರಿ 2 ಕೂಡ 2000 ಪರ್ಚೇಸ್ ಮಾಡಿ 2013-14 ಅಂತೆ 50,000ಗೆ. ಅದಾದಮೇಲೆ ರಿಟರ್ನ್ ಡೌನ್ ವ್ಯಾಲ್ಯೂ 35,000.
ಸೋಲ್ಡ್ ಫಾರ್ 60,000 ಅಂತ ಇದೆ. ಸೊ ಈಗ ಸೆಲ್ಲಿಂಗ್ ಆಗಿರೋದು ಎಷ್ಟಕ್ಕೆ? 60,000ಗೆ. ನೋಡಿ, ಯಾವಾಗ ರಿಟರ್ನ್ ಡೌನ್ ವ್ಯಾಲ್ಯೂ ಕೊಡ್ತಾರೆ ನಾವು ಅದನ್ನು ಕಳಿಬೇಕಾಗುತ್ತೆ. ಕಾಸ್ಟ್ ಆಫ್ ಅಕ್ವಿಸಿಷನ್ ಜೊತೆ ರಿಟರ್ನ್ ಡೌನ್ ವ್ಯಾಲ್ಯೂನ ಕಳೆದಾಗ ನಮಗೆ ಎಷ್ಟು ಉಳಿಯುತ್ತೋ ಪರ್ಚೇಸ್ ಪ್ರೈಸ್ ಮೈನಸ್ ರಿಟರ್ನ್ ಡೌನ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗುತ್ತೆ. ಸೊ ಇಲ್ಲಿ ನಿಲ್, ಎಕ್ಸ್ಪೆನ್ಸಸ್ ಏನು ಅದ್ರ ಬಗ್ಗೆ ಹೇಳಿಲ್ಲ, ನಿಲ್. ನೆಟ್ ಕನ್ಸಿಡರೇಷನ್ ಎಷ್ಟು? 60,000 ರೂಪಾಯಿ ಉಳಿತು. ಈಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರಿಟರ್ನ್ ಡೌನ್ ವ್ಯಾಲ್ಯೂನು ಕೊಟ್ಟಿದ್ದಾರೆ, ಪರ್ಚೇಸ್ ಪ್ರೈಸು ಕೊಟ್ಟಿದ್ದಾರೆ. ಪರ್ಚೇಸ್ ಮಾಡಿದ್ದು 50,000ಗೆ. ಓಕೆ, ಸೊ ಇಲ್ಲಿ ಬರೆದಿರ್ತೀನಿ, ನೋಟ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಫ್ ಮಷೀನರಿ 2 ಈಸ್ ಎಷ್ಟು? ಪರ್ಚೇಸ್ ಮಾಡಿದ್ದು 50,000. ಪರ್ಚೇಸ್ ಪ್ರೈಸ್ ಮೈನಸ್ ರಿಟರ್ನ್ ಡೌನ್ ವ್ಯಾಲ್ಯೂ ಅಂದರೆ ಡಿಪ್ರಿಸಿಯೇಷನ್. ಸೊ ಪರ್ಚೇಸ್ ಮಾಡಿದ್ದು 50,000ಗೆ, ರಿಟರ್ನ್ ಡೌನ್ ವ್ಯಾಲ್ಯೂ ಈಸ್ 35,000. ಉಳಿದಿದ್ದೆಷ್ಟು? 15,000. ಸೊ ದಿಸ್ ಇಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗುತ್ತೆ. ದಿಸ್ 15,000 ಇಸ್ ದ ಕಾಸ್ಟ್ ಆಫ್ ಅಕ್ವಿಸಿಷನ್ ಹಿಯರ್. ಇದಕ್ಕೆ ನೋಟ್ 2 ಅಂತ ಮಾಡಿ, ಇದನ್ನು ನಾನು ಇಲ್ಲಿ ಕೊಟ್ಟಿದ್ದೀನಲ್ಲ, ಇದನ್ನು ನೋಟ್ 2 ಅಂತ ಮಾಡಿ. ಸೊ ಇಲ್ಲಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನಿಲ್ಲ ಮಷೀನರಿಗೆ. ಉಳಿದಿದ್ದೆಷ್ಟು? 16ನಲ್ಲಿ 15 ಹೋದರೆ 45,000. ಎಕ್ಸಂಪ್ಷನ್ಸು ಏನು ಹೇಳಿಲ್ಲ ಅವರು, ನಿಲ್. ಸೊ ಉಳಿದಿದ್ದಿಲ್ಲಿ 45,000. ಸೊ ಈಗ ನಾವು ಅಬ್ಸರ್ವ್ ಮಾಡ್ದಂಗೆ ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡು ವಿತ್ ಇಂಡೆಕ್ಸೇಷನ್ ಮಾಡಿದ್ವಿ. ಮಷೀನರಿ, ಫರ್ನಿಚರ್ ಮತ್ತು ಮಷೀನರಿ 2 ಅದನ್ನು ಬರೀ ವಿತೌಟ್ ಇಂಡೆಕ್ಸೇಷನ್ ಮಾತ್ರ ಇಟ್ಟಿದ್ದೀವಿ, ವಿತ್ ಇಂಡೆಕ್ಸೇಷನ್ ಮಾಡ್ತಾ ಇಲ್ಲ. ಇನ್ನು ಉಳಿದಿರುವಂಥ ಶಾಪ್ ಆ್ಯಂಡ್ ಬಿಲ್ಡಿಂಗು ಅದು ಇಮ್ಮೂವೇಬಲ್ ಪ್ರಾಪರ್ಟಿ ಆಗಿರೋದ್ರಿಂದ ವಿತ್ ಇಂಡೆಕ್ಸೇಷನ್ ಮತ್ತು ವಿತೌಟ್ ಇಂಡೆಕ್ಸೇಷನ್ ಎರಡೂ ಮಾಡ್ತಾಯಿದ್ದೀವಿ. ಫಸ್ಟ್ ವಿತೌಟ್ ಇಂಡೆಕ್ಸೇಷನ್ ಮಾಡೋಣ. ಶಾಪ್ ಅಂದರೆ ಬಿಲ್ಡಿಂಗ್. ಪರ್ಚೇಸ್ಡ್ ಇನ್ 2006-07 ಫಾರ್ 50,000, ಸೋಲ್ಡ್ ಫಾರ್ 4,50,000. ಸೊ ಇಲ್ಲಿ ಶಾಪ್ ಬಿಲ್ಡಿಂಗ್ ಪರ್ಚೇಸ್ಡ್ ಇನ್ 2006 and 2007 50,000ಗೆ ಪರ್ಚೇಸ್ ಆಗಿದೆ. ಸೇಲ್ ಆಗಿರೋದು 4,50,000. ಶಾಪು 4,50,000ಗೆ ಸೇಲ್ ಆಗಿದೆ. ಎಕ್ಸ್ಪೆನ್ಸಸ್ ಬಗ್ಗೆ ಏನು ಹೇಳಿಲ್ಲ, ನಿಲ್. ಉಳಿದಿದ್ದು 4,50,000. ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ ಎಷ್ಟು? 50,000 ಇನ್ ದ ಇಯರ್ 6-7. ಸೊ 50,000 ಇಲ್ಲಿ ವಿತೌಟ್ ಇಂಡೆಕ್ಸೇಷನ್ ಮಾಡ್ತಾ ಇರೋದ್ರಿಂದ. ಓಕೆ, ಆಮೇಲೆ ಇದು ಹೇಳಿಲ್ಲ ಏನು, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬಗ್ಗೆ ಏನು ಹೇಳಿಲ್ಲ. ಸೊ ಡೈರೆಕ್ಟ್ಲಿ ವಿ ಆರ್ ಟೇಕಿಂಗ್ 4,50,000 ಮೈನಸ್ 50,000 ಇಸ್ 4 lakh. ಸೊ ಎಕ್ಸೆಂಪ್ಷನ್ ಈಸ್ ನಿಲ್. ಉಳಿದಿದ್ದೆಷ್ಟು? 4 lakh. ಎಕ್ಸೆಂಪ್ಷನ್ ಇಸ್ ನಿಲ್, ಉಳಿದಿದ್ದು 4 lakh. ಈಗ ಅದಕ್ಕೆ ವಿತ್ ಇಂಡೆಕ್ಸೇಷನ್ ಮಾಡೋಣ. ಇದೇ ತೊಗೊಂಡು ಮೇಲಿರೋದನ್ನೇ ನೋಡಿ, 4,50,000 ಇಸ್ ದ ಸೆಲ್ಲಿಂಗ್ ಪ್ರೈಸ್. ಎಕ್ಸ್ಪೆನ್ಸಸ್ ಏನಿಲ್ಲ, ನಿಲ್. ಉಳಿದಿದ್ದು 4,50,000. ಈಗ ಕಾಸ್ಟ್ ಆಫ್ ಅಕ್ವಿಸಿಷನ್ ಏನಿದೆ ವಿತೌಟ್ ಇಂಡೆಕ್ಸೇಷನ್ ಇಸ್ 50,000. ಈಗ ಅದಕ್ಕೆ ಶಾಪ್ ಆರ್ ಬಿಲ್ಡಿಂಗ್, ಓಕೆ, ಇದಕ್ಕೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಸ್ 50,000. ಈಗ 363 ಸೇಲ್ ಮಾಡಿದ ಇಯರಲ್ಲಿ 363. ಪರ್ಚೇಸ್ ಮಾಡಿದ್ದು ಯಾವ ಇಯರ್ ಅದು ಅಂತ ನೋಡಿ. ಪರ್ಚೇಸ್ ಮಾಡಿದ್ದು 13-14. 13-14ನಲ್ಲಿ ಕಾಸ್ಟ್ ಆಫ್ ಇಂಡೆಕ್ಸೇಷನ್ ಇಸ್ 220. ಅವರೇ ಕ್ವೆಶನಲ್ಲಿ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಇಲ್ಲೇನಾಗುತ್ತಂದರೆ ಪರ್ಚೇಸ್ ಮಾಡಿದ ಇಯರ್ ಇಲ್ಲಿ 220 ಅಂತ ಆಗುತ್ತೆ. ಆವಾಗ 50,000 ಇಂಟು 363 ಡಿವೈಡೆಡ್ ಬೈ 220 ಅಂತ ಮಾಡಿದ್ರೆ 82,500 ಅಂತ ಆಗುತ್ತೆ. 82,500 ಇಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಆಯಿತಾ? ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬಗ್ಗೆ ಏನು ಹೇಳಿಲ್ಲ, ನಿಲ್. ಈಗ ಉಳಿದಿದ್ದೆಷ್ಟು? 4,50,000. 4,50,000 ಮೈನಸ್ 82,500 ಈಸ್ 3,67,500. ಎಕ್ಸಂಪ್ಷನ್ಸ್ ಬಗ್ಗೆನೂ ಏನೂ ಹೇಳಿಲ್ಲ, ನಿಲ್. ಉಳಿದಿದ್ದು 3,67,500. ನೆಕ್ಸ್ಟ್ ಹೌಸ್ ಅಂದರೆ ಒನ್ ರೆಸಿಡೆನ್ಷಿಯಲ್ ಹೌಸ್ ಅಂತ ಇದೆ ಅಲ್ವಾ, ಲಾಸ್ಟ್ ಒನ್ ಅದು ನೋಡಿ. ಒನ್ ರೆಸಿಡೆನ್ಷಿಯಲ್ ಹೌಸ್ ಪರ್ಚೇಸ್ಡ್ ಇನ್ 2008-09
2008-9 ಪರ್ಚೇಸ್ ಮಾಡಿದ್ದಾರೆ. ಸೊ ಇದು ರೆಸಿಡೆನ್ಷಿಯಲ್ ಹೌಸ್ ಆಗಿರೋದ್ರಿಂದ, ಇಮೂವೇಬಲ್ ಪ್ರಾಪರ್ಟಿ ಆಗಿರೋದ್ರಿಂದ ವಿತ್ ಇಂಡೆಕ್ಸೇಷನ್ ವಿತೌಟ್ ಇಂಡೆಕ್ಸೇಷನ್ ಮಾಡ್ತಾ ಇದ್ದೀವಿ. ಸೊ ಈಗ 60,000ಕ್ಕೆ ಪರ್ಚೇಸ್ ಮಾಡಿದ್ರಂತೆ. ಈಗ 2024-25 ಸೇಲ್ ಮಾಡಿದಾಗ 5,80,000 ಅಂತೆ. ಫಸ್ಟು 5,80,000 ಅದು ಸೆಲ್ಲಿಂಗ್ ಪ್ರೈಸ್. ಓಕೆ, ಎಕ್ಸ್ಪೆನ್ಸಸ್ ಇದು ಕಾಣಿಸ್ತಾ ಇದೆಯಾ ನಿಮಗೆ? ಎಕ್ಸ್ಪೆನ್ಸಸ್ ಬಗ್ಗೆ ಏನು ಹೇಳಿಲ್ಲ, ನಿಲ್. ಉಳಿದಿದ್ದು 5,80,000. ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಂತ ಹೇಳಿದ್ರು ಅವರು? 60,000, 60,000 ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಹೇಳಿದ್ದಾರೆ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬಗ್ಗೆ ಏನು ಹೇಳಿಲ್ಲ, ನಿಲ್. ಸೊ 5,80,000 ಅಂದರೆ 60,000 ಹೋದರೆ 5,20,000 ಆಗುತ್ತೆ. ಎಕ್ಸೆಂಪ್ಷನ್ಸ್ ಬಗ್ಗೆ ಏನು ಹೇಳಿಲ್ಲ, ನಿಲ್. ಸೊ ಉಳಿದಿದ್ದು 5,20,000 ಇದಾಯಿತು. ನೆಕ್ಸ್ಟ್, ಒನ್ ರೆಸಿಡೆನ್ಷಿಯಲ್ ಹೌಸ್ನ ವಿತ್ ಇಂಡೆಕ್ಸೇಷನು ಕೂಡ ಮಾಡಬೇಕು. ವಿತ್ ಇಂಡೆಕ್ಸೇಷನ್ ಮಾಡಿದಾಗ ಏನಾಗುತ್ತೆ? ದ ಸೇಮ್ ಟು ಸೇಮ್ ಸೆಲ್ಲಿಂಗ್ ಪ್ರೈಸ್ ಇಸ್ 5,80,000. ಎಕ್ಸ್ಪೆನ್ಸಸ್ ಏನಿಲ್ಲ, ನಿಲ್. ಸೊ ಉಳಿದಿದ್ದು 5,80,000. ಆದರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡುವಾಗ ಇಲ್ಲಿ ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡ್ತಾ ಇರೋದ್ರಿಂದ ಇದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಆಗುತ್ತೆ. ಎಷ್ಟದು ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು? 60,000. 60,000ಗೆ ಪರ್ಚೇಸ್ ಮಾಡಿತ್ತು. ಈ ವರ್ಷ 363 ಕಾನ್ಸ್ಟೆಂಟ್. ನ್ಯೂಮರೇಟರ್ ಯಾವತ್ತು 363ನೇ ತೊಗೊಂಡು ಮಾಡಿ ನೀವು ಈ ವರ್ಷ ಎಕ್ಸಾಮ್ ಬರೀತಾ ಇರೋರು. ಓಕೆ, ನೆಕ್ಸ್ಟ್ ಡಿನಾಮಿನೇಟರ್ ಏನು ಬರಬೇಕು ಅಂದರೆ, ಯಾವ ಇಯರಲ್ಲಿ ಅದು ಪರ್ಚೇಸ್ ಆಗಿದ್ದು? 2008-9 ಪರ್ಚೇಸ್ ಆಗಿದ್ದು. 2008-9 ಏನಿತ್ತು? ಇಲ್ಲಿದೆ ನೋಡಿ, 137 ಇತ್ತು. CII ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ 137 ಇತ್ತು. ಸೊ 137 ತಗೊಂಡಾಗ ಡಿನಾಮಿನೇಟರ್ 60,000 ಇಂಟು 363 ಡಿವೈಡೆಡ್ ಬೈ 137 ತಗೊಂಡ್ರೆ 1,58,978 ಸಮಥಿಂಗ್ ಬರುತ್ತೆ. ನಾವು ಸುಮ್ಮನೆ 978 ತೊಗೊಳ್ಳೋಣ. ಸ್ವಲ್ಪ ಮೈನರ್ ಚೇಂಜಸ್ ಬಂದರೆ ಆನ್ಸರ್ಸು ಇಟ್ಸ್ ಓಕೆ, ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ ಎಕ್ಸಾಮಲ್ಲಿ. ಎಕ್ಸಾಕ್ಟ್ ಆನ್ಸರ್ ಬರಬೇಕಂತ ಏನಿಲ್ಲ. ಇದು ವಿತ್ ಇಂಡೆಕ್ಸೇಷನ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಬರೋದನ್ನ. ಸೊ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನಿಲ್ಲ, ನಿಲ್. ಸೊ ಈಗ 5,80,000 1,58,978 ಹೋದರೆ 5,80,000 ಮೈನಸ್ 1,58,978 ಹೋದರೆ 4,21,022. ಎಕ್ಸಂಪ್ಷನ್ಸ್ ಬಗ್ಗೆ ಏನು ಹೇಳಿಲ್ಲ, ನಿಲ್. 4,21,022 ಆಯಿತಾ? ಸೊ ನೋಡಿ, ಇಷ್ಟಾಯಿತು. ಇಲ್ಲಿ ನಾವು ಯಾಕೆ ಮಾಡಿಲ್ಲ ಇದಕ್ಕೆ ಅಂದರೆ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಂಡೆಕ್ಸೇಷನ್ ಯಾಕೆ ಮಾಡಿಲ್ಲ ಅಂದರೆ, ಅವ್ರು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಯಾವ ಅಸೆಟ್ಗೂ ಕೊಟ್ಟಿಲ್ಲ. ಅದಕ್ಕೆ ಇಲ್ಲಿ ನಾವು ಮಾಡಿಲ್ಲ. ಓಕೆ, ಅವ್ರು ಕೊಟ್ಟಿರ್ತಾ ಇದ್ರೆ ನಾವು ಮಾಡ್ತಾಯಿದ್ವಿ. ಇನ್ನೊಂದು ಪಾಯಿಂಟು, ಈಗ ನಾವು ಈ 3 ಅಸೆಟಿಗೆ ಯಾವುದೋ ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್, ಶಾಪು, ಒನ್ ರೆಸಿಡೆನ್ಷಿಯಲ್ ಹೌಸ್ ಎಷ್ಟು ಟ್ಯಾಕ್ಸ್ ಆಗುತ್ತಂತನೂ, ಟ್ಯಾಕ್ಸ್ ಎಷ್ಟು ಪೇ ಮಾಡಬೇಕು ಅಂತಲೂ ಚೆಕ್ ಮಾಡ್ಬೋದು. ಚೆಕ್ ಮಾಡಿ, ಓಕೆ, ಟ್ಯಾಕ್ಸ್ ಪೇಬಲ್ ಅಂತ ಈಗ 4,51,100 ಮೇಲೆ ಎಷ್ಟು ಅಂದಿದ್ದಾರೆ? 20% ಅಂದಿದ್ದಾರೆ. 4,51,100 ವಿತ್ ಇಂಡೆಕ್ಸೇಷನ್ ತೊಗೊಂಡ್ರೆ ಇಂಟು 20% ಅಂದರೆ 90,220 ಕಟ್ಟಬೇಕಾಗುತ್ತೆ ಟ್ಯಾಕ್ಸು. ಇಲ್ಲಿ 3,67,500 ಮೇಲೆ 20% ಅಂದರೆ 73,500 ಕಟ್ಟಬೇಕಾಗುತ್ತೆ ಬಿಲ್ಡಿಂಗಿಗೆ, ಶಾಪ್ ಬಿಲ್ಡಿಂಗಿಗೆ. ರೆಸಿಡೆನ್ಷಿಯಲ್ ಹೌಸಿಗೆ 4,21,022 ಇಂಟು 20% ಅಂದರೆ 84,204 ಕಟ್ಟಬೇಕಾಗುತ್ತೆ. 4.4 ಸಮಥಿಂಗ್ ಇರುತ್ತೆ, ಅದನ್ನು ರೌಂಡ್ ಆಫ್ ಮಾಡ್ತಾರೆ, ಆಯಿತು 204 ಅಂತ ಅಂದ್ಕೊಳ್ಳೋಣ. ಸೊ ಇಷ್ಟು ಇಲ್ಲಿ ಕಟ್ಟಬೇಕಾಗುತ್ತೆ. ಇದೇ 3 ಅಸೆಟಿಗೆ ಇಲ್ಲಿ ಬನ್ನಿ, ಇಲ್ಲಿ ಅಳಿಸ್ತೀನಿ ರಾನು, ನೀವು ಬರ್ಕೊಂಡಿರ್ತೀರ ಎಲ್ಲ. ಓಕೆ, ಸೊ ಇಲ್ಲಿ ಅದೇ 3 ಅಸೆಟಿಗೆ ಯಾವುದೋ ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡಿಗೆ ಎಷ್ಟು ಪರ್ಸೆಂಟೇಜು? 12.5%. ಓಕೆ, ವಿತೌಟ್ ಇಂಡೆಕ್ಸೇಷನ್ ಅಂದರೆ 12.5%. ಈಗ ಫಸ್ಟು 5,30,000 ಏನಿದೆ ಇಂಟು 12.5% ಅಂದರೆ 66,250 ಕಟ್ಟಬೇಕು. ಆಯಿತಾ? ಇದಕ್ಕೆ ಬೇಡ ಮಾಡೋದು, ಮಷಿನರಿಗೆ, ಫರ್ನಿಚರಿಗೆ, ಮಷಿನರಿಗೆ ಬೇಡ ಮಾಡೋದು. ಕಂಪೇರ್ ಮಾಡಬೇಕಲ್ಲ ಈ 3 ಅಸೆಟಿಗೆ, ವಿತ್ ಇಂಡೆಕ್ಸೇಷನ್ ವಿತೌಟ್ ಇಂಡೆಕ್ಸೇಷನ್. ಆಯಿತಾ? ಅದಕ್ಕೆ ಹೆಂಗಿದ್ರೂ 5,000 ಮೇಲೆ
ಈಗ ನೀವು ಮಾಡಿದ್ರು 5000 ಇಂಟು 12.5 ಮಾಡಿದ್ರೂ ನಿಮಗೆ 625 ಬರುತ್ತೆ. ಇಲ್ಲೂ ಅಷ್ಟೇ 1300 ಇಂಟು 12.5 ಮಾಡಿದ್ರು 162.5 ಬರುತ್ತೆ. ಇದು ಬರುತ್ತೆ, ಇದೇನು ನಮಗೆ ಕಂಪೇರ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ನೀವು ಮಾಡ್ತೀರಾ ಅಂದರೆ ಎಕ್ಸಾಮಲ್ಲಿ ನೋ ಪ್ರಾಬ್ಲಮ್, 5625 ಬರುತ್ತೆ. ಇಲ್ಲಿ ಈಗ 4 ಲ್ಯಾಕ್ ಇದೆ ನೋಡಿ, 4 ಲ್ಯಾಕ್ ಇಂಟು 0.125 ದಟ್ ಈಸ್ 50,000 ಯಾವುದಕ್ಕೆ? ಬಿಲ್ಡಿಂಗಿಗೆ. ಈಗ ರೆಸಿಡೆನ್ಷಿಯಲ್ ಹೌಸಿಗೆ ಬರೋಣ. 5,20,000 ಇಂಟು 0.125 ಅಂದರೆ 65,000. ಈಗ ನಾವು ನೋಡಿ ಇದು ಮೂರಿಗೆ ಬಿಟ್ಟು ಯಾವುದಕ್ಕೆ? ಮೂವೇಬಲ್ ಪ್ರಾಪರ್ಟಿ, ಮಷಿನರಿ, ಫರ್ನಿಚರ್, ಮಷಿನರಿಗೆ ಬಿಟ್ಟು ಇಮೂವೇಬಲ್ ಪ್ರಾಪರ್ಟೀಸ್ಗಳಿಗೆ ಚೆಕ್ ಮಾಡಿ ನೋಡೋಣ. 66,200 ಯಾವುದಕ್ಕೆ? ಫಸ್ಟು ಅರ್ಬನ್ ಅಗ್ರಿಕಲ್ ಲ್ಯಾಂಡಿಗೆ. ಇಲ್ಲಿ 90,250. ಈಗ ನೀವೇ ಟ್ಯಾಕ್ಸ್ ಕಟ್ಟೋದಾದರೆ ಜಾಸ್ತಿ ಕಟ್ತೀರೋ ಕಡಿಮೆ ಕಟ್ತೀರೋ? ಕಡಿಮೆ ಕಟ್ತೀರಾ. ಸೊ ನೀವೇನು ಮಾಡ್ತೀರಾ? ಅರ್ಬನ್ ಅಗ್ರಿ ಲ್ಯಾಂಡಿಗೆ ವಿತೌಟ್ ಇಂಡೆಕ್ಸೇಷನ್ ಟ್ಯಾಕ್ಸ್ ಕಟ್ತೀರಾ. ಇನ್ನು ಶಾಪ್ ಬಿಲ್ಡಿಂಗಿಗೆ ಬರೋಣ. 50,000 ಕಟ್ಟಬೇಕಂತೆ. ವಿತ್ ಇಂಡೆಕ್ಸೇಷನ್ ಹೋದರೆ 73,500 ಕಟ್ಟಬೇಕಂತೆ. ನೀವೇನು ಮಾಡ್ತೀರಾ? ವಿತೌಟ್ ಇಂಡೆಕ್ಸೇಷನ್ 50,000 ಕಟ್ತೀರಾ. ಈಗ ನೆಕ್ಸ್ಟು ರೆಸಿಡೆನ್ಷಿಯಲ್ ಹೌಸಿಗಾದರೆ 65,000 ಕಟ್ಟಬೇಕಂತೆ. ವಿತ್ 84,000 ಕಟ್ಟಬೇಕಂತೆ. ನೀವೇನು ಮಾಡ್ತೀರಾ? ವಿತೌಟ್ ಇಂಡೆಕ್ಸೇಷನ್ 65,000 ರೂಪಾಯಿ ಕಟ್ತೀರಾ. ಸೊ ಅಲ್ಟಿಮೇಟ್ಲಿ ನೀವು ಕನ್ಕ್ಲೂಷನ್ ಏನು ಬರೀತೀರಾ ಅಂದರೆ, ವಿತೌಟ್ ಇಂಡೆಕ್ಸೇಷನ್ ಫಾರ್ ಅರ್ಬನ್ ಅಗ್ರಿ ಲ್ಯಾಂಡ್ ಶಾಪ್, ದಟ್ ಈಸ್ ಬಿಲ್ಡಿಂಗ್ ಶಾಪ್ ಆ್ಯಂಡ್ ಒನ್ ರೆಸಿಡೆನ್ಷಿಯಲ್ ಹೌಸ್ ಗೋಯಿಂಗ್ ವಿತೌಟ್ ಇಂಡೆಕ್ಸೇಷನ್ ಕ್ಯಾನ್ ಬಿ ಬೆನಿಫಿಷಿಯಲ್ ಫಾರ್ ಮಿಸ್ಟರ್ ಯತಿರಾಜ್ ಅನ್ನೋದನ್ನು ನೀವು ಎಕ್ಸಾಮಿನೇಷನಲ್ಲಿ ಬರೀತೀರಾ. ದಟ್ಸ್ ಆಲ್. ಥ್ಯಾಂಕ್ ಯು.